ಜನಪ ಕಳುಹಿದ ದೂತರಿವರವರ ಮನೆಗೆ ಬಂದರು. ಜೀಯ ಧೃತರಾಷ್ಟ್ರನ ಸಮಯವಾಯಿತು, ನಿಮ್ಮಡಿ ವಿಜಯ ಮಾಡುವುದು ಎನಲು ತನ್ನ ಕುಮಾರರನು ತನ್ನನುಜರನು ಸಚಿವ ಪ್ರಧಾನರನ್ ಅನಿಬರನು ಕರೆಸಿದನು. ನೃಪ ಹೊರ ಹೊಂಟ ಅರಮನೆಯ ಬಂದು ಧೃತರಾಷ್ಟ್ರನ ಪದಾಬ್ಜಕ್ಕೆ ವಂದಿಸಿದಡನ್ನಾನೆ ಬಾರೈ ತಂದೆ ಬಾರೆಂದೆಳೆದುಕೊಳ್ಳಿರಿಸಿದನು ಮಂಚದಲ್ಲಿ. ನಂದನರು ಭೀಮಾರ್ಜುನಾದಿಗಳಂದು ಪರಿವೇಷ್ಟಿಸಿದರಿತ್ತಲು ಕಂದು ಹೃದಯದ ಕೌರವೇಂದ್ರನ ಹದನ ಕೇಳೆಂದ. ಕರೆಸಿದನು ಶಕುನಿಯನು ಕರ್ಣಂಗರುಹಿದನು ಸೈಂಧವನ ನೆಕ್ಕಟಿ ಕರೆದು ಹೇಳಿದ ಕೃತ್ರಿಮದ ಹಾಸಂಗಿಗಳ ರಚಿಸಿ ಹರಸಿಕೊಂಡರು ಗಣಪ ಯಕ್ಷೇಶ್ವರಿ ಕಳಾವತಿ ದುರ್ಗೆ ಭುವನೇಶ್ವರಿಗಳಿಗೆ ವಿವಿಧೋಪಚಾರದ ಬಲಿವಿಧಾನದಲ್ಲಿ. ದ್ಯೂತ ಸಿದ್ಧಿಯ ಮಂತ್ರ ಪರವಿದ್ಯಾತಿಶಯ ವಿಚ್ಛೇದ ರಕ್ಷೆ ವಿಧೂತ ರಿಪುಮತಿ ಯಂತ್ರ ಪರ ಸನ್ಮೋಹನೌಷಧಿಯ ಈತಗಳು ಮೇಳವಿಸಿದರು ನಿರ್ಭೀತರಿವರಿದನೆತ್ತಬಲ್ಲರು. ಕೈತವದ ಕಣಿ ಕೌರವೇಶ್ವರ ಬಂಧನರ ಮನೆಗೆ ಚಿತ್ತವಿಸಿದರೆ ಬೊಪ್ಪಮಯನಿವರ್ಗಿತ್ತ ಸಭೆಯದು ದೇವ ನಿರ್ಮಿತವೆತ್ತ ಮಾನವ ಕರ್ಮವೆತ್ತಲು ಸರಿಸವಲ್ಲದಕ್ಕೆ. ಇತ್ತ ನಿಮ್ಮಡಿ ಮಾಡಿಸಿದ ಸಭೆಯತ್ತ ವಿಜಯಂಗೈದು ನೋಡಿದ ಉತ್ತಮವಲ ಎಂದನ ದುರ್ಯೋಧನನು ನಗುತ್ತಾ. ಧೃತರಾಷ್ಟ್ರನ ದೂತರು ಧರ್ಮರಾಯನ ಅರಮನೆಗೆ ಬಂದು ಜೀಯ ದಯಮಾಡಿಸಿ ಧೃತರಾಷ್ಟ್ರನು ತಮ್ಮನ್ನು ಮಾತಿಗೆ ಕರೆಯುತ್ತಿದ್ದಾನೆ ಎಂದರು. ಧರ್ಮರಾಯನು ತಮ್ಮಂದಿರು ಮಕ್ಕಳು ಸಚಿವರುಗಳನ್ನು ಕರೆಸಿ ಅವರೊಡನೆ ತನ್ನ ಅರಮನೆಯಿಂದ ಹೊರಟನು. ಯುಧಿಷ್ಠಿರನು ಬಂದು ಧೃತರಾಷ್ಟ್ರನ ಪಾದಗಳಿಗೆ ನಮಸ್ಕರಿಸಿದನು. ಧೃತರಾಷ್ಟ್ರನು ನನ್ನಾನೆಯೇ ಬಾ ಅಪ್ಪ ಬಾ ಎಂದು ಅವನನ್ನೆಳೆದು ಪೀಠದ ಮೇಲೆ ಕುಳ್ಳಿರಿಸಿದನು. ಭೀಮಾರ್ಜುನರು ಅವನನ್ನು ಸುತ್ತುವರಿದರು. ಇತ್ತ ದುರ್ಯೋಧನನ ವಿಷಯವನ್ನು ಕೇಳು. ದುರ್ಯೋಧನನು ಶಕುನಿಯನ್ನು ಕರೆಸಿದನು. ಕರ್ಣನಿಗೆ ತಿಳಿಸಿದನು. ಜಯದ್ರಥನನ್ನು ಪಕ್ಕಕ್ಕೆ ಕರೆದು ಮೋಸದ ದಾಳಗಳನ್ನು ನಿರ್ಮಿಸಿದರು. ಗಣಪತಿ, ಯಕ್ಷೇಶ್ವರಿ, ಕಲಾವತಿ, ದುರ್ಗಾ, ಭುವನೇಶ್ವರಿ ದೇವತೆಗಳಿಗೆ ಬಲಿಯನ್ನು ಕೊಟ್ಟು ವಾಮ ಮಾರ್ಗದ ಅನೇಕ ಉಪಚಾರಗಳನ್ನು ಮಾಡಿ ಹರಕೆ ಮಾಡಿಕೊಂಡರು. ಕೌರವರು ಜೂಜಿನಲ್ಲಿ ಗೆಲ್ಲುವ ಮಂತ್ರವನ್ನು ಜಪಿಸಿ ಸಿದ್ಧ ಮಾಡಿಕೊಂಡರು. ವಿರೋಧಿಗಳ ಉಪಾಸನೆಯನ್ನು ತುಂಡು ಮಾಡುವಂತಹ ರಕ್ಷೆಯನ್ನು ಧರಿಸಿಕೊಂಡರು. ಎದುರಾಳಿಯ ಬುದ್ಧಿವಂತಿಕೆಯನ್ನು ತೊಡೆದು ಹಾಕುವ ಯಂತ್ರವನ್ನು ಧರಿಸಿದರು. ಎದುರಾಳಿಯನ್ನು ಸನ್ಮೋಹನ ಮಾಡುವ ಔಷಧವನ್ನು ಜೋಡಿಸಿಕೊಂಡರು. ಇದಾವುದನ್ನು ಅರಿಯದ ಪಾಂಡವರು ನಿರ್ಭಯದಿಂದಿದ್ದರು. ಇದೆಲ್ಲವೂ ಅವರಿಗೆ ಹೇಗೆ ತಿಳಿದೀತು? ಮೋಸದ ಗಣಿಯಂತಿದ್ದ ದುರ್ಯೋಧನನು ಅರಮನೆಗೆ ಬಂದು ಧೃತರಾಷ್ಟ್ರನನ್ನು ಕಂಡನು. ದುರ್ಯೋಧನನು ಧೃತರಾಷ್ಟ್ರನಿಗೆ, ಅಪ್ಪ, ಮಯನು ಪಾಂಡವರಿಗಿತ್ತ ಸಭಾಸ್ಥಾನವು ಅದು. ನೀವು ಮಾಡಿಸಿದ ಸಭೆ ಇದು. ಆ ಸಭೆಯಾದರೋ ದೇವನಿರ್ಮಿತ. ಅದೆಲ್ಲಿ ನೀವು ಮಾಡಿಸಿದ ಮಾನವ ನಿರ್ಮಿತ ಸಭೆ ಇದೆಯಲ್ಲಿ? ಬಂದು ನೋಡಿದರೆ ಒಳ್ಳೆಯದಲ್ಲವೇ ಎಂದನು.